ಜಿಹಾದ್ ಮಂಗಳೂರಿನಲ್ಲಿ ನಡೆದಿದೆ ಅನ್ನಲಾಗ್ತಾ ಇದೆ. ಅನ್ಯ ಕೋಮಿನ ಯುವಕನೊಂದಿಗೆ ಹಿಂದೂ ಯುವತಿ ಪರಾರಿಯಾಗಿದ್ದಾಳೆ. ಮಂಗಳೂರಿನ ಸುರತ್ಕಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ನಡೆದಿದ್ದು, ಸುರತ್ಕಲ್ನ ಮುಕ್ಕ ಕಾಲೇಜಿನಲ್ಲಿ ಓದ್ತಾ ಇದ್ದಂತಹ ವಿದ್ಯಾರ್ಥಿನಿಗೆ ಕಾಸರಗೋಡಿನ ಮೀಪುಗುರಿ ನಿವಾಸಿ 23 ವರ್ಷದ ವೈಶಾಲಿ ಅನ್ಯ ಕೋಮಿನ ಹುಡುಗನ ಜೊತೆಗೆ ಹೋಗಿದ್ದಾಳೆ ಅಂತ. ಮೊಹಮ್ಮದ್ ಮಿದ್ಲಾಜ್ ಜೊತೆ ಎಸ್ಕೇಪ್ ಆಗಿದ್ದಾಳೆ. ಕೇರಳದ ವೈನಾಡ್ ರಿಜಿಸ್ಟರ್ ಆಫೀಸ್ನಲ್ಲಿ ಮದುವೆ ಕೂಡ ಆಗಿದ್ದಾರೆ. ಈಗ ಜನವರಿ 31ನೇ ತಾರೀಕು ರಿಜಿಸ್ಟರ್ ಮದುವೆ ಬಗ್ಗೆ ಗೊತ್ತಾಗಿ ಯುವತಿ ಪಿಜಿಗೆ ಪೋಷಕರು ಹುಡುಕ ಬಂದಿದ್ದಾರೆ. ಪಾಪ ಅವ್ರಿಗೆ ಗೊತ್ತಿಲ್ಲ. ಹುಡುಗಿಯನ್ನ ಪಿಜಿಯಲ್ಲಿ ಇಟ್ಟು ಓದಿಸ್ತಾ ಇದ್ರು ಮಗಳನ್ನ. ಪಿಜಿ CC ಕ್ಯಾಮ್ರಾವನ್ನ ಯುವತಿಯ ಪೋಷಕರು ರಿಕ್ವೆಸ್ಟ್ ಮಾಡಿಕೊಂಡು ತೆಗೆಸಿದ್ದಾರೆ. ಆಗ ನೋಡಿದ್ರೆ ಫೆಬ್ರವರಿ 9ನೇ ತಾರೀಕು ಯುವತಿ ಪಿಜಿಯಿಂದ ಹೋಗಿದ್ದಾಳೆ. ಆ ವಿಡಿಯೋ ಕೂಡ ಸರಿಯಾಗಿದೆ. ಅಂದರೆ ಮದುವೆ ಆಗಿಬಿಟ್ಟಿದ್ದಾರೆ ಇವರು ಜನವರಿ 31ನೇ ತಾರೀಕು. ಆ್ಯಂಡ್ ಇತ್ತೀಚೆಗೆ ಅಂದರೆ ನಿನ್ನೆ ಫೆಬ್ರವರಿ 9 ಅಂದರೆ ಪಿಜಿಯಿಂದ ಆಕೆ ಹೋಗಿರುವ ವಿಡಿಯೋ ಸರಿಯಾಗಿದೆ. ಮಗಳು ಸಂಪರ್ಕಕ್ಕೆ ಸಿಗದಿದ್ದಕ್ಕೆ ಸುರತ್ಕಲ್ ಠಾಣೆಗೆ ದೂರು ಕೂಡ ಕೊಡಲಾಗಿದೆ. ಪೋಷಕರಿಗೆ ಇದರ ಅರಿವೇ ಇರಲಿಲ್ಲ. ಪಾಪ ಓದಕ್ಕೆ ಅಂತ ಪಿಜಿ ಕಳಿಸಿದ್ದಾರೆ. ಈಕೆಗೆ ಪ್ರೀತಿ ಆಗಿದೆ. ಬಟ್ ಈಗ ಅದು ಅನ್ಯ ಧರ್ಮ ಅಂತ ಬಂದಾಗ ಸಹಜವಾಗಿ ಪ್ರಶ್ನೆಗಳು ಎದ್ದೇಳುತ್ತೆ. ಇದು ಲವ್ ಜಿಹಾದ, ಅನ್ಯ ಕೋಮಿನ ಯುವಕ ಅಂತ ಬಂದಾಗ. ಬಟ್ ಇದು ಅನ್ಯ ಧರ್ಮ ಅನ್ಯ ಜಾತಿ ಅನ್ನೋದಕ್ಕಿಂತ ಓದಕ್ಕೆ ಅಂತ ಕಳಿಸಿದಾಗ ತಂದೆ ತಾಯಿಗೆ ಸುಳಿವೇ ಇಲ್ಲ, ಏಕಾಏಕಿ ಹೋಗೋದು, ರಿಜಿಸ್ಟರ್ ಆಫೀಸಲ್ಲಿ ಮದುವೆ ಮಾಡಬಾರದು, ಇದೆಲ್ಲ ಕಾನೂನಲ್ಲಿ ತಪ್ಪಲ್ಲ ಅಂದರೂ ತಂದೆ ತಾಯಿ ಕಾನೂನು ಅಂತ ಬಂದಾಗ ತಪ್ಪಾಗುತ್ತೆ. ತಂದೆ ತಾಯಿ ಅಥವಾ ಕುಟುಂಬದ ಒಂದು ಕಾನೂನು ಅಂತ ನಾವು ಪರ್ಸ್ನಲ್ ಆಗಿ ಇಟ್ಕೊಂಡಿರ್ತೀವಲ್ಲ, ಅದು ಯಾಮಾರಿಸೋದು ಪಾಪ ಪೇರೆಂಟ್ಸಿಗೆ ಆಘಾತ. ಅವ್ರಿಗೆ ಅನುಮಾನವೇ ಬಂದಿರಲಿಲ್ಲ ಇಲ್ಲಿ ತನಕ. ಯಾಕಂದ್ರೆ ಆಕೆ ಕಾಲೇಜಲ್ಲಿ ಪಿಜಿಯಲ್ಲಿ ಇದ್ಕೊಂಡು ಓದ್ತಾ ಇದ್ಲು ಪೇಯಿಂಗ್ ಗೆಸ್ಟ್ ಆಗಿ. ಈಗ ಹಾಸ್ಟೆಲಲ್ಲಿ ಮಕ್ಳನ್ನ ಬಿಟ್ಟು ಓದಿಸ್ತಾರಲ್ಲ ಹಾಗೆ ತಿಂಗಳು ಹಣ ಕೊಟ್ಟು ಪಿಜಿಯಲ್ಲಿ ಇಟ್ಟು ಮಗಳನ್ನ ಓದ್ಲಿ ನನ್ನ ಮಗಳು ಅಂತ ಕಳಿಸಿದ್ದಾರೆ. ಬಟ್ ಈಕೆಗೆ ಬೇರೆಯವ್ರ ಜೊತೆಗೆ ಸಂಪರ್ಕ ಆಗಿದೆ. ಮತ್ತಷ್ಟು ಮಾಹಿತಿ ನನ್ನ ಕಲೀಗ ಆದಿತ್ಯ ನೀಡ್ತಾರೆ. ಆದಿತ್ಯ, ಬೆಳಕಿಗೆ ಬಂದಿದ್ದು ಯಾವಾಗ ಘಟನೆ, ಪೋಷಕರು ಏನ್ ಹೇಳ್ತಾರೆ, ಹುಡುಗನ ಮನೆಯವರ ಸಂಪರ್ಕ ಆಗಿದ್ಯಾ, ಡೀಟೇಲ್ಸ್ ಏನಿದೆ? ವಿದ್ಯಾ, ಖಂಡಿತವಾಗಿಯೂ ಈ ಮಂಗಳೂರಿನಲ್ಲಿ ಪದೇ ಈ ಒಂದು ಲವ್ ಜಿಹಾದ್ ಪ್ರಕರಣ ಅಂತ ಹೇಳುವಂತದ್ದು ಮುನ್ನೆಲೆಗೆ ಬರ್ತಾನೆ ಇದೆ. ಅದೇ ಬಾರಿ ಈವಾಗ ಕೂಡ ಈ ಪ್ರಕರಣ ಬಂದಿರುವಂತದ್ದು. ಅಂದ್ರೆ ಮುಖ್ಯವಾಗಿ ಕೇರಳ ಮೂಲದ ಯುವಕ, ಮಂಗಳೂರಿನಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಕೇರಳ ಮೂಲದ ಯುವಕ ಯುವತಿಯರು ವಿದ್ಯಾಭ್ಯಾಸಕ್ಕೆ ಬರ್ತಾರೆ. ಇದು ಪ್ರೇಮಾಂಕುರವಾಗಿ ಬಳಿಕ ಈಗ ರಿಜಿಸ್ಟರ್ ಮ್ಯಾರೇಜ್ ವಿವಾಹವಾಗಿರುವಂತದ್ದು. ಕೇರಳದಲ್ಲಿ ರಿಜಿಸ್ಟರ್ ಮ್ಯಾರೇಜ್ ವಿವಾಹ ಆಗಿರುವಂತದ್ದು. ಕಾಸರಗೋಡು ಮೂಲದ ವೈಶಾಲಿ ವಿದ್ಯಾರ್ಥಿ ಈಗ ಹುಡುಗನ ಜೊತೆ, ಅಂದ್ರೆ ಅನ್ಯ ಕೋಮಿನ ಹುಡುಗನ ಜೊತೆ ಪರಾರಿಯಾಗಿರುವಂತದ್ದು. ಬಳಿಕ ಆಕೆ ಮಂಗಳೂರಿನ ಖಾಸಗಿ ಪಿಜಿಯಲ್ಲಿ ನಿಂತಿದ್ಲು. ಅಲ್ಲಿ ಪೋಷಕರು ಆಕೆ ಕಾಣದೇ ಇದ್ದ ಸಂದರ್ಭದಲ್ಲಿ ಪೋಷಕರು ಬಂದು ವಿಚಾರಣೆಯನ್ನು ಮಾಡುವಾಗ 9ನೇ ತಾರೀಕು, ಅಂದ್ರೆ ಕಳೆದ ತಿಂಗಳು 9ನೇ ತಾರೀಕು ಆಕೆ ಪಿಜಿಯಿಂದ ಹೊರಟಿರುವಂತದ್ದು CC ಕ್ಯಾಮ್ರಾದಲ್ಲಿ ಗೊತ್ತಾಗಿರುವಂತದ್ದು. ಆ ಬಳಿಕ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟು ಈಗ ಅವರು ರಿಜಿಸ್ಟರ್ ಮ್ಯಾರೇಜ್ ಆಗಿದ್ದಾರೆ ಅಂತ ಹೇಳುವಂತಹ ಮಾಹಿತಿಗಳು ಕೂಡ ಗೊತ್ತಾಗಿದೆ. ಈಗ ಹುಡುಗನ ಮನೆಯವರ ಹುಡುಕಾಟದಲ್ಲೂ ಕೂಡ ಆಕೆಯ ಮನೆಯವರು, ಅಂದ್ರೆ ಹುಡುಗಿಯ ಮನೆಯವರು, ವಿದ್ಯಾರ್ಥಿನಿಯ ಮನೆಯವರು ಇರುವಂತದ್ದು. ಇದು ಮಂಗಳೂರಿನಲ್ಲಿ ಪದೇ ಇಂತಹ ಪ್ರಕರಣಗಳು ಬರ್ತಾನೆ ಇದೆ. ಮತ್ತು ಲವ್ ಜಿಹಾದ್ ಅಂತ ಹೇಳುವಂತದ್ದು ಹಿಂದೂ ಸಂಘಟನೆಯ ಪ್ರಮುಖರು ಮತ್ತು ಹಿಂದೂ ಸಂಘಟನೆಯವರು ಇದಕ್ಕೆ ಲವ್ ಜಿಹಾದ್ ಅಂತ ಹೇಳುವಂತಹ ಪಟ್ಟವನ್ನು ಕೂಡ ಕೊಟ್ಟಿರುವಂತದ್ದು. ಆದ್ರೆ ಯಾಕೆ ಈ ತರ ಆಗ್ತಿದೆ ಅಂತ ಹೇಳುವಂತದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ. ಅಂದ್ರೆ ಮುಖ್ಯವಾಗಿ ವಿದ್ಯಾರ್ಜನೆಗೋಸ್ಕರ ಕರಾವಳಿ ಭಾಗಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾರೆ. ಆದ್ರೆ ಇಂತಹ ಪ್ರಕರಣಗಳು ವರ್ಷದಲ್ಲಿ ಅನೇಕ ನಡೀತಾನೆ ಇದೆ. ಇದಕ್ಕೆ ಕಡಿವಾಣ ಹಾಕುವಂತದ್ದು ಯಾವತ್ತು ಮತ್ತು ಇದರ ಪರಿಣಾಮ ಏನಾಗ್ಬೋದು ಅಂತ ಹೇಳುವಂತದ್ದು ಹಿಂದೂ ಮುಖಂಡರು ಮತ್ತು ಹಿಂದೂ ನಾಯಕರು ಹೇಳುವಂತಹ ಮಾತುಗಳಾಗಿರುವಂತದ್ದು. ಥ್ಯಾಂಕ್ ಯು ಆದಿತ್ಯ ಡೀಟೇಲ್ಸ್ಗೆ. ಎಸ್ಪೆಷಲಿ ಆ ಕರಾವಳಿ ಭಾಗವನ್ನ ಕೋಮು ಸೂಕ್ಷ್ಮ ಪ್ರದೇಶ ಅಂತ ಕರಿತೀವಿ. ಇಂಥ ಪ್ರಕರಣಗಳು ಹೆಚ್ಚಾದಾಗ ಸ್ವಲ್ಪ ಹೆಚ್ಚಿನದಾಗಿ ಅದು ಪ್ರಿವಿಲೇಜ್ ತಗೊಳುತ್ತೆ.